Hello friends, welcome to my channel Shri World of Fashion. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇವತ್ತಿನ ವಿಡಿಯೋನಲ್ಲಿ ನೋಡಿ ಸಲ್ವಾರ್ ಕಮೀಜ್ ಅಂತ ಹೇಳ್ತೀವಿ. ಲಾಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಟಾಪ್ ತೋರಿಸಿದ್ದೆ, ಅಂದ್ರೆ ಕಮೀಜು. ಇವಾಗ ಪ್ಯಾಂಟನ್ನ ಡ್ರಾಯಿಂಗ್ ನಾವು ಹೇಗೆ ಮಾಡೋದು ಆ್ಯಂಡ್ ದೆನ್ ಪೇಪರ್ ಕಟ್ಟಿಂಗ್ ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ಹೇಗೆ ಅಳತೆ ತಗೋಬೇಕು, ಅಳತೆನ ಕ್ಯಾಲ್ಕುಲೇಷನ್ಸ್ ಹೇಗೆ, ಅದೆಲ್ಲಾನು ನಾನು ಇವತ್ತಿನ ವಿಡಿಯೋನಲ್ಲಿ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್? ಸೊ ಬಿಫೋರ್ ಸ್ಟಾರ್ಟಿಂಗ್ ಟುಡೇಸ್ ವಿಡಿಯೋ, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಹೊಸಬ್ರು ಯಾರಿದ್ದೀರಾ ನನ್ನ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ಯಾರು ನನ್ನ ಫ್ರೆಂಡ್ಸ್ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್ ಫ್ರೆಂಡ್ಸ್. ಓಕೆ, ವಿತೌಟ್ ಫರ್ದರ್ ಡಿಲೇ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ ಫ್ರೆಂಡ್ಸ್, ಇದನ್ನ ನಾವು ಚೂಡಿದಾರ್ ಪ್ಯಾಂಟ್ ಅಂತ ಹೇಳ್ತೀವಿ. ಬಿಫೋರ್ ಡ್ರಾಯಿಂಗ್ ಅದನ್ನ ನಮ್ಗೆ ಒಂದು ಚೂಡಿದಾರ್ ಪ್ಯಾಂಟ್ ಅಲ್ಲಿ ಏನೇನ್ ಕಾಂಪೋನೆಂಟ್ಸ್ ಬರುತ್ತೆ, ಅಂದ್ರೆ ಏನೇನ್ ಪಾರ್ಟ್ಸ್ ಬರುತ್ತೆ ಅನ್ನೋದು ಗೊತ್ತಿರ್ಬೇಕು. ಓಕೆನಾ? ಸೊ ಅಂದ್ರೆ ಕಟ್ ಕಾಂಪೋನೆಂಟ್ಸ್ ಅಂತ ಹೇಳ್ತೀವಿ. ಸೊ ಇದು ಕೆಳಗಡೆ ಪೋರ್ಷನ್ ಲೆಗ್ ಪಾರ್ಟ್ ಅಂತ ಹೇಳ್ತೀವಿ, ಮೇಲ್ಗಡೆದು ಇದು ಲೆಗ್ ಪಾರ್ಟ್. ಓಕೆ, ಎರಡು ಇರುತ್ತೆ ಲೆಗ್ ಪಾರ್ಟ್. ಅಂಡ್ ದೆನ್ ಮೇಲ್ಗಡೆದು ವೇಸ್ಟ್ ಪಟ್ಟಿ ಅಂತ ಹೇಳ್ತೀವಿ, ಅಥವಾ ನೇಫಾ ಅಂತ ಹೇಳ್ತೀವಿ ಟೆಕ್ನಿಕಲ್ ವರ್ಡ್. ಅದು ನಮಗೆ ಒಂದು ಅಥವಾ ಎರಡು ಬೇಕಾಗತ್ತೆ. ಸೊ ಇಟ್ ಡಿಪೆಂಡ್ಸ್ ಅಗೇನ್ ಬಟ್ಟೆ ಎಷ್ಟಿದೆ ಅದ್ರ ಮೇಲೆ ನಾವು ಒಂದ್ ಪೀಸ್ ಕಟ್ ಮಾಡ್ಬೇಕಾ ಎರಡು ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಓಕೆನಾ? ಸೊ ಅದು ನಮ್ಗೆ ಎರಡು ಸೊ ಬೇಕಾಗತ್ತೆ. ಓಕೆನಾ? ನೋಡಿ ಫ್ರೆಂಡ್ಸ್, ಒಂದು ನಾವು ಪ್ಯಾಂಟ್ ನ ಡ್ರಾಯಿಂಗ್ ಮಾಡ್ತೀವಿ ಅಥವಾ ಕಟ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಅಳತೆ ಏನಪ್ಪಾ ಬೇಕು ಅಂತ ಹೇಳಿದ್ರೆ ಪೂರ್ತಿ ಉದ್ದ. ಓಕೆ, ಪೂರ್ತಿ ಉದ್ದ ಅಂದ್ರೆ ಮೇಲ್ಗಡೆಯಿಂದ, ಅಂದ್ರೆ ನಾವು ಯಾರೇ ಪ್ಯಾಂಟ್ ನ ನಾವು ಎಲ್ಲಿ ಟೈಪ್ ಮಾಡ್ತೀವಿ, ಎಲ್ಲಿ ಕಟ್ಟುತ್ತೀವಿ ಅಲ್ಲಿಂದ ಕೆಳಗಡೆವರೆಗೂ ಆಂಕಲ್ ವರ್ಗೂ ತಗೋತೀವಿ. ಸೊ ಇಟ್ ಡಿಪೆಂಡ್ಸ್. ಒಬ್ರೊಬ್ರು ನೋಡಿ, ಈ ಪಿಕ್ಚರ್ ಅಲ್ಲಿ ನೇವಲ್ ಪಾಯಿಂಟ್ ಇಂದ ಹುಕ್ಲ ಕೆಳಗಡೆ ಇದೆ, ಕೆಲವರು ಇನ್ನೂ ಬಿಲೋ ವೇಸ್ಟ್ ಕಟ್ತಾರೆ. ಓಕೆ, ಡಿಪೆಂಡ್ಸ್ ಇಂಡಿವಿಜುವಲ್ ಪರ್ಸನ್ಸ್. ಸೊ ಕೆಳಗಡೆವರೆಗೂ ಆಂಕಲ್ ವರ್ಗೂ ಅಂತ ಹೇಳ್ತೀವಿ. ಆಂಕಲ್ ಅಂದ್ರೆ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಕೆಳಗಡೆವರೆಗೂ ತಗೋಬೇಕು. ಓಕೆನಾ? ಆ ನಂತರ ಏನ್ ಬೇಕಪ್ಪ ಅಂತ ಹೇಳಿದ್ರೆ ಆಸನದ ಸುತ್ತಳತೆ ಅಂತ ಹೇಳ್ತೀವಿ, ಸೀಟ್ ರೌಂಡ್ ಮೆಜರ್ ಆರ್ ಎಲ್ಸ್ ವೇಸ್ಟ್ ರೌಂಡ್, ಇನ್ನೊಂದು ವೇಸ್ಟ್ ರೌಂಡ್. ಅಂಡ್ ದೆನ್ ಕ್ರಾಚ್ ಲೆಂತ್ ಅಂತ ಹೇಳ್ತೀವಿ. ಕ್ರಾಚ್ ಲೆಂತ್ ಅಂದ್ರೆ ಅಂತ ಅನ್ಬೋದು, ಸೀಟ್ ಲೆಂತ್ ನಾರ್ಮಲ್ ಆಗಿ ಹೇಳೋದಾದ್ರೆ ಅದನ್ನ ಸೀಟ್ ಲೆಂತ್ ಅಂತ ಹೇಳ್ತೀವಿ. ಅಂಡ್ ದೆನ್ ಕೆಳಗಡೆ ನಮಗೆ ಬಾಟಮ್ ರೌಂಡ್ ಅಥವಾ ಆಂಕಲ್ ರೌಂಡ್ ಅಂತ ಹೇಳ್ತೀವಿ. ಇಷ್ಟು ಅಳತೆಗಳು ನಮಗೆ ಒಂದು ಚೂಡಿದಾರ್ ಪ್ಯಾಂಟ್ ನ ಹೊಲಿಲಿಕ್ಕೆ ಬೇಕಾಗ್ತದೆ. ಕ್ರಾಚ್ ಲೆಂತ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಇದರಲ್ಲಿ ಕ್ರಾಚ್ ಲೆಂತ್ ಅಥವಾ ಸೀಟ್ ಲೆಂತ್ ಅಂತ ಹೇಳ್ತೀವಿ. ಸೊ ನಾವು ಒಬ್ರು ಕೂತಾಗ ಸೊ ಸೊಂಟದ ಲೈನ್ ಇಂದ ಒಂದು ರೌಂಡ್ ಪೂರ್ತಿ ಹೀಗೆ ತಗೋತೀವಲ್ಲ, ಫ್ರಂಟ್ ಇಂದ ಬ್ಯಾಕ್ ವರ್ಗು. ನೋಡಿ ಈ ಶೇಪ್ ಅಲ್ಲಿ, ಯು ಶೇಪ್ ಅಲ್ಲಿ. ಸೊ ಫ್ರಂಟ್ ಇಂದ ಬ್ಯಾಕ್ ವರ್ಗು, ಐದರ್ ಇಟ್ ಇಸ್ ಬ್ಯಾಕ್ ಟು ಫ್ರಂಟ್. ಸೊ ಅದು ಆ ಫುಲ್ ಒಂದು ರೌಂಡಿಗೆ ನಾವು ಕ್ರಾಚ್ ಲೆಂತ್ ಅಂತ ಹೇಳ್ತೀವಿ. ಅಲ್ಲಿ ಕಾಣಿಸ್ತಿದೆ ನೋಡಿ, ಎಕ್ಸ್ಟೆಂಡೆಡ್ ಟುವರ್ಡ್ಸ್ ಫ್ರಂಟ್ ಅಂತ ಇದೆ. ಓಕೆ, ಸೊ ಬ್ಯಾಕ್ ಇಂದ ಫ್ರಂಟ್ ವರ್ಗು ನಾವೇನ್ ತಗೋತೀವಿ ಈ ರೌಂಡ್ ನ, ಅದನ್ನ ನಾವು ಕ್ರಾಚ್ ಲೆಂತ್ ಅಥವಾ ಸೀಟ್ ಲೆಂತ್ ಅಂತ ಹೇಳ್ತೀವಿ. ಇದು ಏನಕ್ಕಪ್ಪ ಯೂಸ್ ಆಗತ್ತೆ ಅಂತ ಹೇಳಿದ್ರೆ, ನಮ್ಮ ಇನ್ನರ್ ಲೆಗ್ ಶೇಪ್ ಸ್ಟಾರ್ಟ್ ಆಗೋದಲ್ಲಿ, ಅಂದ್ರೆ ನಮ್ಮ ಕಾಲು ಎರಡು ಸೆಪರೇಟ್ ಆಗ್ತಾ ಇರೋ ಪೋರ್ಷನ್ಸ್. ಅದು ನಾ ಹೇಳ್ತಿರೋದು ಅರ್ಥ ಆಗ್ತದಲ್ಲ ಫ್ರೆಂಡ್ಸ್? ಈ ಅಳತೆ ಯಾಕಪ್ಪ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವು ಹಾಕೊಂಡಾಗ ಪ್ಯಾಂಟ್ ಕಂಫರ್ಟಬಲ್ ಫೀಲ್ ಆಗ್ಬೇಕು ಅಂತ ಹೇಳಿದ್ರೆ, ಟೈಟ್ ಆಗದೆ ಈ ಅಳತೆ ತಗೊಂಡ್ರೆ ಮಾತ್ರ, ನೀಟಾಗಿ ಈ ಅಳತೆ ತಗೊಂಡ್ರೆ ಮಾತ್ರ ಸಾಧ್ಯ. ಓಕೆನಾ? ಸೊ ಈಗ ನೋಡಿ, ಒಂದು ಪ್ಯಾಂಟ್ ನಾವು ಹೊಲಿಲಿಕ್ಕೆ ನಮಗೆ ಏನೇನ್ ಅಳತೆ ಬೇಕಪ್ಪ ಅಂತ ಹೇಳಿದ್ರೆ, ಪೂರ್ತಿ ಉದ್ದ ನಾವು ಎಲ್ಲಿಂದ ತಗೊಳ್ತೀವಿ ಡಿಪೆಂಡ್ಸ್. ನೀವು ಎಲ್ಲಿ ಟೈ ಮಾಡ್ತೀರ ಕಟ್ಕೋತೀರ ಅಲ್ಲಿಂದ ಆಂಕಲ್ ಲೆಂತ್ ವರ್ಗು. ಓಕೆನಾ? ಸೊ ಅಲ್ಲಿಂದ. ಓಕೆ, ಸೊ ಅದು ನಾರ್ಮಲ್ ಲೆಂತ್ ಇದ್ರೆ 39 ಅಥವಾ 40 ಇರುತ್ತೆ. ತುಂಬಾ ಉದ್ದ ಇದ್ರೆ ಇಟ್ಸ್ ಅಗೇನ್ ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ಓಕೆನಾ? ಆ ನಂತರ ನಮಗ್ ಬೇಕಾಗಿರೋದು ಸೀಟ್ ರೌಂಡ್ ಅಥವಾ ಆಸನದ ಸುತ್ತಳತೆ ಅಂತ ಹೇಳ್ತೀವಿ. ನಾನಿಲ್ಲಿ ಎಕ್ಸಾಂಪಲ್ಗೆ ನಾರ್ಮಲ್ ಪರ್ಸನ್ ನಾನು ಹೇಳ್ತಾ ಇರೋದು ಸೀಟ್ ರೌಂಡ್ 39 ಅಥವಾ 42. ಅಂಡ್ ದೆನ್ ಕೆಳಗಡೆ ನೋಡಿ ಆಂಕಲ್ ರೌಂಡ್ ಅಂತ ಹೇಳ್ತೀವಿ. ಓಕೆನಾ? ಆಂಕಲ್ ರೌಂಡ್ ಅಥವಾ ಬಾಟಮ್ ರೌಂಡ್ ಅಂತ ಹೇಳ್ತೀವಿ. ಓಕೆನಾ? ಸೊ ಅದು ತುಂಬಾ ಜಾಸ್ತಿ ಇಟ್ರೆ ಚೆನ್ನಾಗಿ ಕಾಣಲ್ಲ. ನಾರ್ಮಲ್ ಪ್ಯಾಂಟಿಗೆ ಎಷ್ಟಿರ್ಬೇಕು ಅಷ್ಟೇನೆ. ನೀವು ಪುಷ್ ಪ್ಯಾಕ್ ಅಥವಾ ಸಿಗರೇಟ್ ಕಟ್ ಪ್ಯಾಂಟ್ ಅಂದಾಗ ಅದ್ರಲ್ಲಿ ಕಡಿಮೆ ಇರುತ್ತೆ. ಅಂಡ್ ದೆನ್ ಇದ್ರಲ್ಲಿ ನೋಡಿ ನಾರ್ಮಲ್ ಆಗಿ ಯೂಶಲಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ 14 ಅಥವಾ 15 ಅಥವಾ 16, ನಾಟ್ ಮೋರ್ ದ್ಯಾನ್ 16. ಓಕೆನಾ? ಮೋರ್ ದ್ಯಾನ್ 16 ಬೇಡ. ಆ ನಂತರ ಏನಪ್ಪಾ, ಕ್ರಾಚ್ ಲೆಂತ್ ಅಥವಾ ಸೀಟ್ ಲೆಂತ್ ಅಂತ ಹೇಳಿ. ಸೀಟ್ ಲೆಂತ್ ಎಷ್ಟು ಬೇಕು ನಮ್ಗೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಇದು ನಾ ಹೇಳದ್ನಲ್ಲ ಸೀಟ್ ಲೆಂತ್, ಈ ರೌಂಡ್ ಫುಲ್. ಸೊ ಈ ಅಳತೆಗೆ ಸೀಟ್ ರೌಂಡ್ 39 ಅಥವಾ 42 ಇದ್ರೆ ಅದು 15 ಅಥವಾ 16 ಇರುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಇದಿಷ್ಟು
ನಮಗೆ ಬೇಕಾಗಿರೋ ಅಳತೆಗಳು ಒಂದು ಪ್ಯಾಂಟ್ ನ ಡ್ರಾ ಮಾಡ್ಲಿಕ್ಕೆ. ಓಕೆನಾ ನೋಡಿ ಫ್ರೆಂಡ್ಸ್, ಡ್ರಾಯಿಂಗ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಡ್ರಾಯಿಂಗ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಮಾಡೋಣ. ಅಂದ್ರೆ ಲೆಗ್ ಪಾರ್ಟಿಂದ ಏನು ಅಳತೆ ಎಷ್ಟು ಬೇಕಾಗತ್ತೆ, ಅಂಡ್ ದೆನ್ ಮೇಲ್ಗಡೆ ಪಟ್ಟಿದ್ದು ಅಳತೆ ಹೇಗೆ ಅಂತ ಹೇಳಿ. ಯಾಕಂದ್ರೆ ಎರಡು ಸೆಪರೇಟ್ ಪೀಸ್ ಇರೋದ್ರಿಂದ ಅಳತೆ ಬೇರೆ ಬೇರೆ ತಗೋಬೇಕು ನಾವು. ಓಕೆನಾ, ಸೊ ಲೆಗ್ ಪಾರ್ಟ್ ನಾವು ಮಾಡೋದಾದ್ರೆ ಸೊ ಅದೇ ಬೇರೆ ಪಾರ್ಟು ಅಂಡ್ ದೆನ್ ವೇಸ್ಟ್ ಪಟ್ಟಿನೇ ಬೇರೆ. ಸೊ ಅದಕ್ಕೆ ಕ್ಯಾಲ್ಕುಲೇಷನ್ಸ್ ಹೇಗೆ ಅಂತ ಹೇಳಿದ್ರೆ, ಲೆಗ್ ಪೋರ್ಷನ್ ಅಲ್ಲಿ ಮೇಲ್ಗಡೆ ಸೊಂಟದ ಪಟ್ಟಿ ಏನಿದೆ ಅಲ್ಲ, ಅದನ್ನ ನಾವು ಅದ್ರ ಉದ್ದನ ನಾವು ಮೈನಸ್ ಮಾಡಬೇಕು, ಅಂದ್ರೆ ಕಳಿಬೇಕು. ಹೇಗಪ್ಪ ಮಾಡೋದು ಅಂತ ಹೇಳಿದ್ರೆ, ಪೂರ್ತಿ ಉದ್ದದಲ್ಲಿ ಸೊಂಟದ ಪಟ್ಟಿ ಉದ್ದನ ಮೈನಸ್ ಮಾಡಬೇಕು. ಸೊ ಸೊಂಟದ ಪಟ್ಟಿ ಅಳತೆ ಎಷ್ಟು ಹಾಗಾದ್ರೆ, ಸೊ ಕ್ರಾಚ್ ಲೆಂತ್ ನ ಅರ್ಧ ಭಾಗ. ಕ್ರಾಚ್ ಲೆಂತ್ ಅಂತ ಹೇಳಿದ್ರೆ ನಾನು ತೋರಿಸ್ದೆ ಅಲ್ವಾ ನಿಮ್ಗಳಿಗೆ. ಸೊ ಎಷ್ಟಿದೆ ಕ್ರಾಚ್ ಲೆಂತ್ ನಮ್ಗೆ 15 ಅಥವಾ 16 ನೋಡಿ, ಇಲ್ಲಿಂದ ಇಲ್ಲಿಗೆ. ಹೌದಾ, ಸೊ ಅದನ್ನ ನಾವು ಅರ್ಧ ತಗೋತೀವಿ. ಯಾಕೆ ಅರ್ಧ ಅಂದ್ರೆ, ಪಟ್ಟಿ ಮೇಲ್ಗಡೆ ಸ್ವಲ್ಪ ಇದೆ ಪೋರ್ಷನ್ ಅಂಡ್ ದೆನ್ ಕೆಳಗಡೆ ಸ್ವಲ್ಪ ಪೋರ್ಷನ್ ಇದೆ. ಸೊ ನಾನು ಇಲ್ಲಿ 14 ತಗೋತಾ ಇದ್ದೀನಿ. 14ರದ ಅರ್ಧ ಅಂತ ಹೇಳಿದ್ರೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ 14ರದ ಅರ್ಧ ಎಷ್ಟಾಗುತ್ತೆ ಫ್ರೆಂಡ್ಸ್, ಎರಡರಲ್ಲಿ ಅದನ್ನ ಭಾಗಿಸಿದ್ರೆ ಅರ್ಧ ಮಾಡಿದ್ವಿ ಅಂತ ಹೇಳಿದ್ರೆ 7 ಇಂಚ್ ಬರುತ್ತೆ. ಓಕೆನಾ, 7 ಇಂಚು. ಸೊ 39ರಲ್ಲಿ ನಾವು ಮೇಲ್ಗಡೆ ಪಟ್ಟಿ 7 ಇಂಚ್ ತಗೋತಾ ಇದೀವಿ. ಅದ್ರದ್ದು ಮೈನಸ್ ಮಾಡಿದ್ವಿ ಅಂತ ಹೇಳಿದ್ರೆ ಎಷ್ಟಾಯ್ತು, 32 ಇಂಚ್ ಆಯ್ತು. ಕರೆಕ್ಟಾ, ಪೂರ್ತಿ ಉದ್ದ ನಮ್ದು 39 ಇದೆ, ಅದ್ರಲ್ಲಿ ಮೇಲ್ಗಡೆ ಪಟ್ಟಿ ಉದ್ದನ ನಾವು ಮೈನಸ್ ಮಾಡ್ತೀವಿ. ಓಕೆ, ಸೊ 32 ಆಯ್ತು. ಸೊ 32 ತಗೊಳ್ಲಿಕ್ಕೆ ಆಗಲ್ಲ. ಸೊ ಎಷ್ಟು ತಗೋತೀವಿ ಹಾಗಾದ್ರೆ ಅಂತ ಹೇಳಿದ್ರೆ, ಕೆಳಗಡೆ ಬಾಟಮ್ ಹೊಲಿಲಿಕ್ಕೆ 1.5 ಅಂಡ್ ದೆನ್ ಮೇಲ್ಗಡೆ ಹೊಲಿಲಿಕ್ಕೆ ಬಾಟಮ್ ಕೆಳಗಡೆ ಮಡ್ಚ್ ಹೊಲಿಲಿಕ್ಕೆ 1.5 ಇಂಚ್ ಬೇಕು. ಅಂಡ್ ದೆನ್ ಪಟ್ಟಿನ ಜೊತೆ ಸೊಂಟದ ಪಟ್ಟಿ ಜೊತೆ ಅಟ್ಯಾಚ್ ಮಾಡಕ್ಕೆ ಲೆಗ್ ಪೋರ್ಷನ್ ನ ಅದಕ್ಕೆ ಅರ್ಧ ಇಂಚ್ ಬೇಕು. ಸೊ ಟೋಟಲ್ ಎಷ್ಟಾಯ್ತು ನಮಗೆ, 34 ಇಂಚ್ ಆಯ್ತು ಉದ್ದ. ಅರ್ಥ ಆಯ್ತಲ್ವಾ ಫ್ರೆಂಡ್ಸ್, ಇದು ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ದು ಅನ್ನೋದು. ಸೊ ನಾನು ಇದನ್ನ ಆ ಕಡೆ ಇಡ್ತೀನಿ. ಸೊ ನೋಡಿ, ಇಲ್ಲಿ ಇನ್ನೊಂದ್ಸರಿ ಹೇಳ್ತೀನಿ. ಪೂರ್ತಿ ಉದ್ದದಲ್ಲಿ ಪಟ್ಟಿ ಉದ್ದ ಮೈನಸ್ ಮಾಡೋಣ. ಸೊ ಎಕ್ಸ್ಟ್ರಾ 2 ಇಂಚು ಬಾಟಮ್ ಫೋಲ್ಡಿಂಗಿಗೆ ಅಂಡ್ ದೆನ್ ಮೇಲ್ ಹೊಲಿಲಿಕ್ಕೆ ತಗೊಳ್ಳೋಣ. ಟೋಟಲ್ ನಮಗೆ 34 ಇಂಚ್ ಆಯ್ತು. ಓಕೆ ನೋಡಿ, ಸ್ಕೇಲ್ 30 ಇಂಚ್ ಇದೆ. ಸೊ ನಾನು ಮೇಲ್ಗಡೆಯಿಂದ 30 ಎಲ್ಲಿವರೆಗೂ ಬರುತ್ತೆ ಅಲ್ಲಿ ಮಾರ್ಕ್ ಮಾಡ್ತೀನಿ ಅಂಡ್ ದೆನ್ ಕೆಳಗಡೆ ಬಾಕಿ ಉದ್ದನ ತಗೊಳ್ತೀನಿ ಫ್ರೆಂಡ್ಸ್. ಓಕೆ, ಕೆಳಗಡೆವರೆಗೂ ತಗೊಳ್ತಾ ಇದ್ದೀನಿ. ಓಕೆನಾ, ಇಷ್ಟ ಅರ್ಥ ಆಗಿದೆ ಅಲ್ವಾ. ನೆಕ್ಸ್ಟ್ ಏನಪ್ಪ ಮಾಡೋಣ ನೋಡಿ, ನಾನು ಪೇಪರ್ ಸ್ವಲ್ಪ ಹೀಗೆ ಇಟ್ಕೊಳ್ತೀನಿ. ಓಕೆನಾ, ಹೀಗೆ ಇಟ್ಕೊಳ್ಳೋಣ, ನಿಮಗೆ ಕ್ಲೀನಾಗಿ ಕಾಣುತ್ತೆ ಅವಾಗ. ಓಕೆ, ನೆಕ್ಸ್ಟು ನೋಡಿ, ಪ್ಯಾಂಟ್ ಹೇಗಿದೆ ಡ್ರಾಯಿಂಗ್ ಅನ್ನೋದು ನಿಮ್ಗೆ ಈಸಿಯಾಗಿ ಸ್ವಲ್ಪ ಅರ್ಥ ಆಗ್ಲಿ ಅಂತ. ಮೇಲ್ಗಡೆ ಪಟ್ಟಿ ಹೌದಾ, ಅಲ್ಲಿ ಲಾಡಿ ಕಟ್ಟುತ್ತೀವ. ಸೊ ಇಲ್ಲಿ ಇದು ಕ್ರಾಚ್ ಲೆಂತ್ ಬಂತ. ಪ್ಯಾಂಟ್ ಇದು ಇನ್ನರ್ ಶೇಪ್ ಅಂತ ಹೇಳ್ತೀವಿ. ಸೊ ಹೀಗಿರುತ್ತೆ ಪ್ಯಾಂಟ್ ಹೌದಾ, ನೋಡಿ ಈ ತರ. ಅಂಡ್ ದೆನ್ ನೆರಿಗೆ ಹೊಲಿತೀವಿ ನಾವು, ಹೌದಾ, ಪ್ಲೀಟ್ಸ್ ಅಂತ ಹೇಳ್ತೀವಿ. ಸೊ ಈ ತರ ಬರುತ್ತೆ ನಮಗೆ ಪ್ಯಾಂಟ್. ಸೊ ನಾವ್ ಇವಾಗ ಮೇಲ್ಗಡೆಯಿಂದ ತಗೊಂಡ್ವಿ. ಈಗ ಈ ಪ್ಯಾಂಟ್ ಶೇಪ್ ನಾವು ಮಾರ್ಕ್ ಮಾಡ್ಬೇಕು, ಬಾಟಮ್ದು ಅಗ್ಲ. ಆಯ್ತಾ, ಬಾಟಮ್ ಅಗ್ಲ ನಾನು ಎಷ್ಟು ಹೇಳ್ದೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ. ಈ ಉದ್ದ ನಾನು ಮಾರ್ಕ್ ಮಾಡಿರೋದು 34 ಇಂಚು. ಸೊ ಕೆಳಗಡೆ ಇವಾಗ ಬಾಟಮ್ ಅಗ್ಲ ತಗೊಳ್ಳೋಣ, ಅಥವಾ ಆಂಕಲ್ ರೌಂಡ್ ಅಂತ ಹೇಳ್ತೀವಿ. ಎಷ್ಟಿದೆ ನೋಡಿ, ಅಲ್ಲಿ ಆಂಕಲ್ ರೌಂಡ್ 14 ಇದೆ, ಅದ್ರದ್ದು ಅರ್ಧ ತಗೊಳ್ತೀವಿ ಅಂತ ಹೇಳಿದ್ರೆ ಎಷ್ಟಾಯ್ತು, 7 ಇಂಚ್ ಆಯ್ತು. ಒಳಗಡೆ ನಾವು ಬಟ್ಟೆ ಇರುತ್ತೆ ನೋಡಿದೀರಾ ಅಲ್ವಾ, ಪ್ಯಾಂಟ್ ಒಳಗಡೆ ಇನ್ಲೆ ಅಂತ ಹೇಳ್ತೀವಿ. ಅದು ನಾವು 1 ಅಥವಾ 1.5 ಇಂಚ್ ತಗೋಬಹುದು. ನಾನು ಇಲ್ಲಿ 1 ಇಂಚ್ ತಗೋತಾ ಇದ್ದೀನಿ. ಸೊ 7 + 1 ಇಂಚು 8 ಆಯ್ತು. ಓಕೆನಾ, ಬಾಟಮ್ನ ಅರ್ಧ ಭಾಗ ಪ್ಲಸ್ 1 ಇಂಚು, 7 + 1 8 ಆಯ್ತು. ಓಕೆನಾ, ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಕ್ರಾಚ್ ಲೆಂತ್, ನಾವು ಈ ಪೋರ್ಷನ್ ನ ಮಾರ್ಕ್ ಮಾಡ್ತಾ ಇದ್ದೀನಿ ಇವಾಗ. ನಾನು ನಿಮಗೆ ತೋರಿಸ್ತೆ ಅಲ್ವಾ. ಸೊ ಫೋಲ್ಡ್ ಹಾಕೊಂಡು, ಓಕೆ, ಒಂದು ಸೈಡ್ ಕಾಲ್ದು ನಾನು ಡ್ರಾಯಿಂಗ್ ಮಾಡ್ತಾ ಇರೋದು. ಓಕೆ, ಸೊ ಈ ಅಗ್ಲ ಬೇಕು ನಮಗೆ. ಅಗ್ಲ ಎಷ್ಟಪ್ಪ ತಗೋಬೇಕು ಅಂತ ಹೇಳಿದ್ರೆ, ಆಸನದ ಸುತ್ತಳತೆ 3ನೇ ಒಂದು ಭಾಗ. ನಮ್ದು ಏನ್ ಸೀಟ್ ರೌಂಡ್ ಇರುತ್ತೆ ಅದನ್ನ 3 ನಲ್ಲಿ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ ಅಷ್ಟು, ಪ್ಲಸ್ ನಾವು ಅಷ್ಟೇ ತಗೊಳ್ಲಿಕ್ಕಾಗತ್ತಾ, ನೆರಿಗೆ ಇಡ್ತಿದೀವಿ ಹೌದಾ, ನಾವು ನೆರಿಗೆ ಹೊಲಿತಾ ಇದೀವಿ ಕರೆಕ್ಟಾ. ಸೊ ಆ ನೆರಿಗೆಗೆ ಅಂತ ಹೇಳ್ಬಿಟ್ಟು ನಾವು 10 ಇಂಚ್ ಎಕ್ಸ್ಟ್ರಾ ತಗೋತೀವಿ. ಓಕೆ, ಸೊ ಎಷ್ಟಾಯ್ತು, 13 ಬಂತು ನಮಗೆ. 1/3 ಸೀಟ್ ರೌಂಡ್ ಪ್ಲಸ್ 10 ಇಂಚು ಫೋಲ್ಡಿಂಗ್ ಅಲ್ಲಿ ನಾನು ಹೇಳ್ತಾ ಇರೋದು ಫ್ರೆಂಡ್ಸ್. ಓಕೆ, ಫೋಲ್ಡಿಂಗ್ ಅಲ್ಲಿ ನಾನು ಹೇಳ್ತಾ ಇರೋದು 13 + 10 ಅಂತ ಹೇಳಿದ್ರೆ 23 ಇಂಚ್ ಆಯ್ತು. ಓಕೆನಾ, ಸೊ ಇದು ಕ್ಯಾಲ್ಕುಲೇಷನ್ಸ್. ಬಟ್ ಬಟ್ಟೆನಲ್ಲಿ ನಮ್ಗೆ 23 ಇಂಚಸ್ ಸಿಗುತ್ತಾ ಫೋಲ್ಡ್ ಹಾಕೊಂಡಾಗ? ಇಲ್ಲ. ಯಾಕಂತ ಹೇಳಿದ್ರೆ ಕೆಲವೊಂದು ಬಟ್ಟೆನಲ್ಲಿ ಸಿಂಗಲ್ ಪನ್ನ ಅಂತ ಹೇಳ್ತೀವಲ್ಲ, ಅದು ನಾವು ಫೋಲ್ಡ್ ಹಾಕಿದಾಗ ನಮಗೆ 16 ಅಥವಾ 18 ಇರುತ್ತೆ ಮ್ಯಾಕ್ಸಿಮಮ್. ಸೊ ನಮಗೆ ತುಂಬಾ ನೆರಿಗೆ ಬರೋದಿಲ್ಲ. ಸೊ ಆ ಬಟ್ಟೆ ಎಷ್ಟಿದೆ ಅಷ್ಟರಲ್ಲೇ ನಾವು ಅಡ್ಜಸ್ಟ್ ಮಾಡ್ಬೇಕಾಗತ್ತೆ.
ಓಕೆನಾ. ಅಥವಾ ಸಾರಿ ಪನ್ನ ಅಂತ ಹೇಳ್ತೀವಲ್ಲ, ಅದ್ರಲ್ಲಿ ಅದನ್ನ ಫೋಲ್ಡ್ ಹಾಕ್ದಾಗ ನಮಗೆ 20 ಅಥವಾ 22 ಇಂಚ್ ಸಿಗುತ್ತೆ. ಸೊ ಆವಾಗ ನಾವು ಫುಲ್ ಅದೆಷ್ಟಿದೆ ಅಷ್ಟೇ ತಗೊಳ್ಳೋಣ. ನನ್ನ ಕ್ಯಾಲ್ಕುಲೇಷನ್ಸ್ ಮತ್ತೆ ಎಲ್ಲಿ ಯೂಸ್ ಆಗುತ್ತೆ ಹಾಗಾದ್ರೆ, ತುಂಬಾ ಪನ್ನ ಡಬಲ್ ಪನ್ನ ಇರುತ್ತಲ್ಲ, ಅಲ್ಲಿ ನಾವು ಎಷ್ಟು ಬೇಕು ಅಷ್ಟು ನಾವು ತಗೊಳ್ಳಿಕ್ಕಾಗಲ್ಲ. ಅವಾಗ ನಮ್ಗೆ ಈ ಕ್ಯಾಲ್ಕುಲೇಷನ್ಸ್ ಯೂಸ್ ಆಗುತ್ತೆ. ಅಂದ್ರೆ 1/3 ಸೀಟ್ ರೌಂಡ್ ಪ್ಲಸ್ 10 ಇಂಚು ನೆರಿಗೆಗೆ. ಓಕೆನಾ. ಸೊ ಇಲ್ಲಿ ಎಷ್ಟು ಬೇಕು ನಮಗೆ ಮೇಲ್ಗಡೆ ಅಗ್ಲ, ಅವಾಗ ನೆರಿಗೆಗೂ ಸೇರಿ 23 ಇಂಚ್ ಎಲ್ಲಿ ಬರುತ್ತೆ ಅಲ್ಲಿ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್, ಐ ಹೋಪ್ ಇದು ಅರ್ಥ ಆಯ್ತಲ್ವಾ. ಈಗ ಈ ಕ್ರಾಚ್ ಲೆಂತ್ ನಾವು ಮಾರ್ಕ್ ಮಾಡೋಣ. ಓಕೆನಾ. ಎಷ್ಟು ಬಂತು ನಮಗೆ ಕ್ರಾಚ್ ಲೆಂತ್ ನೋಡಿ, ಮಾರ್ಕ್ ಮಾಡಿದ್ವಲ್ಲ ಎಷ್ಟು, 15 or 16 ಇದೆ. ಸೊ ಅದ್ರದ್ದು ಅರ್ಧ ತಗೊಳ್ಳೋಣ ನಾವು. ಓಕೆ, ಇಲ್ಲಿ ಮೇಲೆ ಅರ್ಧ ತಗೊಂಡಿದೀವಿ ಆಲ್ರೆಡಿ. ಓಕೆ, 7 ಇಂಚಸ್ ನಾನು ತಗೊಂಡಿದ್ದೀನಿ. ಸೊ ಇಲ್ಲೂ ಕೂಡ ನಾವು ಅಷ್ಟೇ ತಗೊಳ್ಳೋಣ, ಮೇಲೆ ಎಷ್ಟಿದೆ ಅಷ್ಟೇನೆ. ಸೊ ಅದಷ್ಟೇ ನಮಗೆ ಬೇಕಾಗಲ್ಲ, ಯಾಕಂತ ಹೇಳಿದ್ರೆ ಎಕ್ಸ್ಟ್ರಾ ಬೇಕು. ಏನಕ್ಕೆ ಎಕ್ಸ್ಟ್ರಾ ಅಂದ್ರೆ ಹೊಲಿಗೆಗೋಸ್ಕರ ಎಕ್ಸ್ಟ್ರಾ ಬೇಕಾಗ್ತದೆ ನಮ್ಗೆ ಹೊಲಿಲಿಕ್ಕೆ. ಓಕೆನಾ. ಸೊ ನೋಡಿ ಇಲ್ಲಿ 8 ಇಂಚು ಮೇಲ್ಗಡೆಯಿಂದ ನಾನು 7 + 1 ಇಂಚ್ ಸ್ಟಿಚಿಂಗಿಗೂ ಸೇರಿ ನಾನು 8 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಕ್ರಾಚ್ ಲೆಂತ್ ಏನಿತ್ತು, ಹಾಫ್ ಕ್ರಾಚ್ ಲೆಂತ್ ಪ್ಲಸ್ 1 ಇಂಚು ಸ್ಟಿಚಿಂಗಿಗೆ. ಸೊ ಹೀಗೆ ಇಟ್ಕೊಂಡು ಏನ್ ಮಾಡಿ ನೀವು ಕ್ರಾಚ್ ಲೆಂತ್ ಇಂದ ಸೈಡ್ ನಾವು ಬಾಟಮ್ದು ತಗೊಂಡಿದ್ವಿ ಅಲ್ವಾ ಆಂಕಲ್ ರೌಂಡ್, ಅಲ್ಲಿಗೆ ಈ ತರ ಕ್ರಾಸ್ ಆಗಿ ಲೈನ್ ನ ಜಾಯಿನ್ ಮಾಡಿ. ಇದನ್ನ ನಾವೇನ್ ಹೇಳ್ತೀವಿ, ಇನ್ನರ್ ಲೆಗ್ ಶೇಪ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ಓಕೆನಾ. ಸೊ ಕೆಳಗಡೆ ಎಷ್ಟು ತಗೊಂಡ್ವಿ ನಾವು, ಬಾಟಮ್ದು ಹಾಫ್ ಬಾಟಮ್ ರೌಂಡ್ ದಟ್ ಇಸ್ 7 + 1 ಇಂಚ್ 8 ಇಂಚ್ ತಗೊಂಡ್ವಿ. ಮೇಲ್ಗಡೆ ಅಗ್ಲ ನೆರಿಗೆಗೆಲ್ಲ ಸೇರಿ 1/3 ಸೀಟ್ ರೌಂಡ್ ಮೆಜರ್ ದಟ್ ಈಸ್ ಪ್ಲಸ್ 10 ಇಂಚ್ ಅಂದ್ರೆ 13 + 10 ಟೋಟಲ್ ನಾವು 23 ಇಂಚು ತಗೊಂಡಿದೀವಿ ಅಗ್ಲಾನ. ಓಕೆನಾ ಫ್ರೆಂಡ್ಸ್, ಐ ಹೋಪ್ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇಲ್ಲಿ ಕ್ರಾಚ್ ಶೇಪ್ ಅಂತ ಕೊಡ್ತಾರೆ. ಸೊ ನಾರ್ಮಲ್ ಪ್ಯಾಂಟಿಗೆ ಇದು ನೆಸೆಸಿಟಿ ಇಲ್ಲ, ಬಟ್ ಹೇಗ್ ಕೊಡೋದು ಅಂದ್ರೆ ಒಳಗಡೆ 1 ಇಂಚ್ ತಗೊಂಡು ಹೀಗೆ ಶೇಪ್ ಕೊಡಬೇಕು. ಬಟ್ ನನ್ನ ಅಡ್ವೈಸ್ ಏನು ಅಂದ್ರೆ ನಾರ್ಮಲ್ ಈ ಪ್ಯಾಂಟಿಗೆ ಬೇಡ ಆ ಶೇಪ್ ಕೊಡೋದು. ಓಕೆನಾ ಫ್ರೆಂಡ್ಸ್. ಸೊ ಇದು ನಮ್ದು ಲೆಗ್ ಪಾರ್ಟ್ ನಾನು ಡ್ರಾ ಮಾಡಿದ್ದೀಗ. ಸೊ ಏನಿದು ಲೆಗ್ ಪಾರ್ಟ್. ಎಷ್ಟು ನಾವು ಬಟ್ಟೆನಲ್ಲಿ ಕಟ್ ಮಾಡ್ತೀವಿ ಅಂದ್ರೆ 2 ಕಾಲಿಗೆ 2 ಪೀಸ್ ಕಟ್ ಮಾಡಬೇಕು. ಓಕೆನಾ. ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆನಾ. ನೆಕ್ಸ್ಟ್ ನಾವು ವೇಸ್ಟ್ ಪಟ್ಟಿ ಡ್ರಾ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆನಾ. ಸೊ ಇದಕ್ಕೆ ಏನಪ್ಪ ಬೇಕು ಅಂತ ಹೇಳಿದ್ರೆ, ಉದ್ದ ಅಂದ್ರೆ ಸೊಂಟದ ಪಟ್ಟಿ ಉದ್ದ ಅಂಡ್ ದೆನ್ ಅಗಲ. ಸೊ ಉದ್ದದಲ್ಲಿ ನಮ್ಗೆ ಎಷ್ಟು ಬೇಕು, ಮೇಲ್ಗಡೆ ಅದಕ್ಕೆ ಲಾಡಿ ಹಾಕ್ಲಿಕ್ಕೆ ನಾವು ಅಂದ್ರೆ ನಾಡ ಅಂತ ಹೇಳ್ತೀವಿ, ಅದಕ್ಕೆ ಫೋಲ್ಡಿಂಗ್ ಇರುತ್ತೆ. ಅಂಡ್ ದೆನ್ ಲೆಗ್ ಪೋರ್ಷನ್ ಜೊತೆಗೆ ಸೊಂಟದ ಪಟ್ಟಿ ಅಟ್ಯಾಚ್ ಮಾಡೋಕೆ ಹೊಲಿಗೆಗೂ ನಮಗ್ ಬೇಕು. ಕರೆಕ್ಟಾ. ಸೊ ಹಾಗಾದ್ರೆ ಎಷ್ಟು ಬೇಕಾಗ್ತದೆ, ಕ್ರಾಚ್ ಲೆಂತ್ ಏನಿದೆ ಅದ್ರದ್ದು ಅರ್ಧ ನೋಡಿ, 15 ಇದ್ರೆ ಅದ್ರ ಅರ್ಧ 7.5 ಪ್ಲಸ್ ನಮಗೆ 1.5 ಇಂಚು ಮೇಲ್ಗಡೆ ಲಾಡಿ ಹೊಲಿಲಿಕ್ಕೋಸ್ಕರ ಫೋಲ್ಡ್ ಮಾಡ್ತೀವಿ, ಪ್ಲಸ್ 1/2 ಇಂಚು ಪ್ಯಾಂಟ್ ಜೊತೆ ಅಂದ್ರೆ ಲೆಗ್ ಪೋರ್ಷನ್ ಜೊತೆಗೆ ಹೊಲಿಲಿಕ್ಕೆ ಬೇಕು. ಸೊ ಟೋಟಲ್ 2 ಇಂಚ್ ಎಕ್ಸ್ಟ್ರಾ, 7.5 + 2 9.5 ಇಂಚ್ ಬೇಕಾಗ್ತದೆ. ಓಕೆನಾ. ಸೊ ಇನ್ ಕೇಸ್ ಯಾರಾದ್ರೂ ದಪ್ಪ ಇದ್ರೆ ಅಥವಾ ಹೊಟ್ಟೆ ಜಾಸ್ತಿ ಇದೆ ಅನ್ನೋರು ಸ್ವಲ್ಪ ನೀವು ಎಕ್ಸ್ಟ್ರಾ ಜಾಸ್ತಿ ತಗೋಬೇಕಾಗ್ತದೆ. ಇಟ್ ಡಿಪೆಂಡ್ಸ್ ಇಂಡಿವಿಜುವಲ್ ಪರ್ಸನ್. ಅಗ್ಲನು ಜಾಸ್ತಿ ತಗೋಬೇಕು ಅಂಡ್ ದೆನ್ ಉದ್ದದಲ್ಲೂ ಜಾಸ್ತಿ ತಗೋಬೇಕಾಗ್ತದೆ. ಓಕೆನಾ ಫ್ರೆಂಡ್ಸ್. ಈಗ ಅಗ್ಲ ಎಷ್ಟಪ್ಪ ತಗೋಬೇಕು ಸೊಂಟದ ಪಟ್ಟಿದ ಅಗ್ಲ ಅಂತ ಹೇಳಿದ್ರೆ, ಆಸನದ ಸುತ್ತಳತೆ ಏನಿರುತ್ತೆ ಅದ್ರದ್ದು 1/3. ಓಕೆ, 1/3 ಅಂದ್ರೆ 3 ಭಾಗ ಮಾಡಿದಾಗ ಎಷ್ಟು ಬರುತ್ತೆ ಅದು ನಮಗೆ ಈ ಅಳತೆಗೆ 13 ಬಂತು. ಪ್ಲಸ್ ನೋಡಿ ಇಲ್ಲಿ ನಾವು 1 ಅಥವಾ 2 ಇಂಚು ಎಕ್ಸ್ಟ್ರಾ ತಗೋಬೇಕು. ನಮಗೆ ಎಕ್ಸ್ಟ್ರಾ ಹೊಲಿಲಿಕ್ಕೆ ಬೇಕಾಗ್ತದೆ 2 ಪೀಸ್ನ ಜಾಯಿನ್ ಮಾಡ್ಲಿಕ್ಕೆ. ಓಕೆನಾ. ಟೋಟಲ್ ಎಷ್ಟಾಯ್ತು ನೋಡಿ, 13 ಪ್ಲಸ್ 1 ಅಥವಾ 2, ನಾನು 2 ಇಂಚ್ ತಗೋತಾ ಇದ್ದೀನಿ ಇಲ್ಲಿ. ಓಕೆ, 15 ಇಂಚು ಅಗ್ಲ. ನಮ್ಗೆ ಈ ಅಳತೆಗೆ ಏನೇನ್ ಬೇಕು ಇವಾಗ ನೋಡಿ, ಉದ್ದದಲ್ಲಿ ನಾನು ಎಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ, 9 ಇಂಚಸ್. ಓಕೆ. ಸೊ ಅಗ್ಲದಲ್ಲಿ ಬಂದು 15 ಇಂಚ್ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಈ ತರ ಒಂದು ರೆಕ್ಟಾಂಗಲ್ ಬಾಕ್ಸ್ ನ ಡ್ರಾ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ. ಸೊ ಫಾರ್ಮುಲಾ ಪ್ರಕಾರ ನೀವು ಮಾಡಿದ್ರೆ ಅಂದ್ರೆ ತುಂಬಾನೇ ಕ್ಯಾಲ್ಕುಲೇಷನ್ಸ್ ಈಸಿ ಆಗ್ತದೆ. ಓಕೆ. ಮೇಲ್ಗಡೆ ನಾನು 1.5 ಇಂಚು ನಾಡ ಲಾಡಿ ಮಡಚಿ ಹೊಲಿಲಿಕ್ಕೆ ಬೇಕಲ್ವಾ, ಅದಕ್ಕೆ ಇಲ್ಲಿ ನೋಡಿ 1/2 ಇಂಚು ನಮ್ಗೆ ಸ್ಟಿಚಿಂಗ್ ಬೇಕು, ಅದಕ್ಕೋಸ್ಕರ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಓಕೆನಾ. ಸೊ ಇದು ನಮ್ದು ಫೋಲ್ಡಿಂಗ್ ಇರ್ತದೆ ಇಲ್ಲಿ, ಇದು ನಮ್ದು ವೇಸ್ಟ್ ಪಟ್ಟಿ. ಓಕೆನಾ, ಅಥವಾ ವೇಸ್ಟ್ ಬ್ಯಾಂಡ್ ಅಂತೀವಿ. ಎಷ್ಟು ಪೀಸ್ ನಾವು ಕಟ್ ಮಾಡ್ತೀವಿ ಬಟ್ಟೆನಲ್ಲಿ ಅಥವಾ ಪೇಪರ್ನಲ್ಲಿ ಅಂದ್ರೆ 2 ಪೀಸ್ ಬೇಕಾಗ್ತದೆ ಫ್ರೆಂಡ್ಸ್. ಓಕೆನಾ.
ಐ ಹೋಪ್ ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಏನೇ ಡೌಟ್ ಇದ್ರು ನಿಮ್ಮ ಕಾಮೆಂಟ್ಸ್ ಮುಖಾಂತರ ನನಗೆ ತಿಳಿಸ್ಕೊಡಿ ಫ್ರೆಂಡ್ಸ್. ಓಕೆನಾ? ನೋಡಿ ಫ್ರೆಂಡ್ಸ್, ಈಗ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ವೇಸ್ಟ್ ಬ್ಯಾಂಡ್ ನಮಗೆ 2 ಬೇಕು. ಸೊ ಹಾಗಾಗಿ ನಾನು ಅದನ್ನ ಪೇಪರ್ನ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಓಕೆ, ಸೊ ಕೆಳಗಡೆ ಒಂದು ಪೀಸ್ ಸಿಗುತ್ತೆ, ಅಂಡ್ ದೆನ್ ಮೇಲ್ಗಡೆ ನಾನು ಡ್ರಾ ಮಾಡಿದ್ದೀನಲ್ಲ ಅದೊಂದು. ನೋಡಿ ಹೇಗೆ ಕಟ್ ಮಾಡಬೇಕು. ನನ್ನ ಎಡಗಡೆ ಫೋಲ್ಡಿಂಗ್ ಇದೆ. ಸೊ ಈ ತರ 2 ಪೀಸ್ ನಮಗೆ ಸಿಗ್ತದೆ. ಓಕೆನಾ? ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಮೇಲ್ಗಡೆ ಒಂದು ಪೋರ್ಷನ್ ಇದೆ, ಅದೊಂದು ಕಟ್ ಆಗಿದ ತಕ್ಷಣ ನಾವು ಕೆಳಗಡೆ ಅಲ್ಲೊಂದು ನಾಚ್ ಮಾರ್ಕ್ ಮಾಡ್ಕೋಬೇಕು, ಸೆಂಟರ್ ಪೋರ್ಷನ್ ಅದು ಅಂತ ಹೇಳಿ ಗೊತ್ತಾಗ್ಲಿಕ್ಕೋಸ್ಕರ. ಓಕೆನಾ? ನೆರಿಗೆ ಮಾಡ್ಬೇಕಾದ್ರೆ ಅದು ನಮ್ಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ನೋಡಿ 2 ಪೀಸ್ ಕಟ್ ಆಗಿದೆ. ಓಕೆನಾ? ಸೊ ನಾವು ಹೊಲದಾಗ ಈ ತರ ನಮಗೆ ಅಟ್ಯಾಚ್ ಮಾಡ್ಲಿಕ್ಕೆ ಇದು ಯೂಸ್ ಆಗ್ತದೆ. ಓಕೆ, ನೆಕ್ಸ್ಟ್ ಲೆಗ್ ಪೋರ್ಷನ್ ನಲ್ಲಿ ಹೇಗೆ ಕಟ್ ಮಾಡೋದಪ್ಪ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಒಂದಿದೆ, ನಾನು ಇನ್ನೊಂದು ಶೀಟ್ ಹಾಕೋತೀನಿ ಒಳಗಡೆಗೆ ಫೋಲ್ಡಿಂಗ್ ಅಲ್ಲೇ. ಓಕೆನಾ? ಸೊ ಕಟ್ ಮಾಡೋದು ಹೇಗೆ, ಕೆಳಗಡೆಯಿಂದ ಸೈಡ್ ಶೇಪು ಅಂಡ್ ದೆನ್ ಮೇಲ್ಗಡೆ ಅಷ್ಟೇ. ಇದು ತುಂಬಾನೇ ಈಸಿ. ಪ್ಯಾಂಟ್ದು ಅಷ್ಟೇನೆ, ಹೊಲಿಯೋದು ಅಷ್ಟೇನೆ. ನಾವು ಕಟ್ ಮಾಡಿ 1 hour ಅಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡ್ಬಿಡ್ಬೋದು ಫ್ರೆಂಡ್ಸ್. ಸ್ವಲ್ಪ ನಾಲೆಡ್ಜ್ ಇದೆ ಸ್ಟಿಚಿಂಗ್ ಅನ್ನೋರು ಪಟ್ ಅಂತ ಮಾಡ್ಬಿಡ್ಬೋದು. ಓಕೆನಾ? ಸೊ ಮೇಲ್ಗಡೆ ಎಕ್ಸ್ಟ್ರಾ ಇದೆ, ನಾನು ಅದನ್ನ ಕಟ್ ಮಾಡಿ ತೆಗಿತೀನಿ. ಓಕೆನಾ? ಸೊ ನಮಗೆ ಪ್ಯಾಂಟು ಕಟಿಂಗ್ ಆಯ್ತು, ಲೆಗ್ ಪೋರ್ಷನ್ದು. ಓಕೆನಾ? ಸ್ವಲ್ಪ ಝೂಮ್ ಔಟ್ ಮಾಡಿ ತೋರಿಸ್ತೀನಿ ಸೊ ದಟ್ ಯು ಕ್ಯಾನ್ ಸಿ ದ ಹೋಲ್ ಇಮೇಜ್. ನೋಡಿ, ನೆಕ್ಸ್ಟ್ 2 ಸೊಂಟದ ಪಟ್ಟಿ ಬರುತ್ತೆ, ಸ್ವಲ್ಪ ಝೂಮ್ ಔಟ್ ಮಾಡಿ ತೋರಿಸ್ತೀನಿ. ನೋಡಿ ಕಾಣಿಸ್ತಿದೆ ಅಲ್ವಾ? ಸೊ ಇದಕ್ಕೆ ಈ ಪೋರ್ಷನ್ಗೆ, ಲೆಗ್ ಪೋರ್ಷನ್ಗೆ ಇದು ಒಂದು, ಇನ್ನೊಂದು ಲೆಗ್ ಪೋರ್ಷನ್ಗೆ 1 ಬರುತ್ತೆ. ಎಕ್ಸ್ಟ್ರಾ ಇರೋದು ನಮಗೆ ನೆರಿಗೆ ಹೊಲದಾಗ ಕರೆಕ್ಟ್ ಆಗಿ ಪಟ್ಟಿ ಜೊತೆಗೆ ಅಡ್ಜಸ್ಟ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ನಾನು ತುಂಬಾ ಡೀಟೇಲ್ ಆಗಿ ಎಲ್ಲರಿಗೂ ನೀಟಾಗಿ ಅರ್ಥ ಆಗೋ ತರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅಂತೂ ಬೇಕಲ್ವಾ ಫ್ರೆಂಡ್ಸ್? ಲೈಕ್ ಮಾಡಿ, ಹಾಗೆ ಹೆಚ್ಚೆಚ್ಚು ಶೇರ್ ಮಾಡಿ. ಹೊಸಬ್ರು ಯಾರಿದ್ದೀರಾ ನನ್ನ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಲ್ರೆಡಿ ನನ್ನ ಫ್ರೆಂಡ್ಸ್ ಯಾರ್ಯಾರಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್, ನಿಮ್ಮೆಲ್ಲರ ಸಪೋರ್ಟ್ ಇದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.